ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಮಾಣ ವಚನಕ್ಕೂ ಮುನ್ನ ವಿಜಯ್ ಭಾವುಕರಾಗಿದ್ರು. ವೇದಿಕೆಯ ಮೇಲೆ ವಿಜಯ್ ಕಣ್ಣಂಚಲ್ಲಿ ಆನಂದ ಭಾಷ್ಪ ಇತ್ತು. ಯಾರಿಗೆ ತಾನೇ ಆಗಲ್ಲ ರೀ. ಆ ಸಂದರ್ಭ ಬಂದಿರೋ ರೀತಿ ಜನಸ್ತೋಮ ಕಂಡು ಗದ್ಗದಿತರಾಗಿದ್ರು ಜನನಾಯಕನ್. ಆ ಪ್ರಮಾಣದಲ್ಲಿ ಕಿರ್ಚಾಡ್ತಾ ಇದ್ರೆ, ಆ ರೀತಿಯಾದಂಥ ಜನ ಪ್ರೀತಿಯನ್ನ ತೋರಿಸ್ತಾ ಇದ್ರೆ, ಕೇವಲ ಚಿತ್ರಗಳಿಗೆ ಅಷ್ಟೇ ಅಲ್ಲ, ನಾನು ಜೀವನದಲ್ಲೂ ಕೂಡ ಬಂದಾಗ ನನ್ನ ಜೊತೆಗೆ ನಿಂತ್ಕೊಳ್ತೀನಿ ಅಂದಾಗ ನೋಡಿ ಆ ಕ್ಷಣ ಹೇಗಿದೆ ಅಂತ. ಅಷ್ಟೇ ಅಲ್ಲ, ಆ ಹೆತ್ತ ತಂದೆ ತಾಯಿಗಳ ಕೆಳಗಡೆ ಕೂತಿದ್ರಲ್ಲ, ಅವ್ರಿಗೆ ಹೇಗಿರಬೇಕು. ಮಗ ಚಿತ್ರದಲ್ಲೂ ಕೂಡ ಸಾರ್ಥಕ ಸಾಧನೆಯನ್ನ ಮಾಡ್ದ. ರಾಜಕೀಯಕ್ಕೆ ಬಂದಾಗಲೂ ಕೂಡ ಜನ ಅಷ್ಟೇ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರು ಅಕ್ಷರಶಃ ಅವರ ತಾಯಿ ಖುಷಿಯಿಂದ ಕಣ್ಣಲ್ಲಿ ನೀರು ಬಂತವ್ರು ಒರೆಸ್ಕೊಳ್ತಾರೆ. ಅಲ್ಲಿ ಆ ಕ್ಷಣ ಬಂತಲ್ಲಿ. ಹೇಗಿರಬೇಕು ಆ ತಂದೆ ತಾಯಿಗಳು. ಮಗ ಈ ರೀತಿಯಾಗಿ ಬೆಳೆದು ನಿಂತಿದ್ದಾನೆ ಅಂತಂದಾಗ ಅದನ್ನು ಕಣ್ಣಾರೆ ಕಾಣುವಂಥ ತಂದೆ ತಾಯಿಗಳಿಗೆ ಯಾವ ರೀತಿಯಾದಂಥ ಖುಷಿ ಆಗುತ್ತೆ ರೀ. ಯಾವ ರೀತಿಯಲ್ಲಾಗುತ್ತೆ ಅದು ನಿಮಗೆ ಶಬ್ದಗಳಲ್ಲಿ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಬಹಳ ಕಷ್ಟ ಆಗುತ್ತೆ. ಆ ಖುಷಿಯನ್ನು ಅನುಭವಿಸಿರುವಂಥ ತಂದೆ ತಾಯಿಗಳನ್ನು ಕೇಳಿಬೇಕಿದ್ರೆ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಮತ್ತೆ ಅವರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಆ ರೀತಿಯಾದಂಥ ಖುಷಿಯನ್ನು, ಸಂಭ್ರಮವನ್ನು ಪಟ್ಟಿರ್ತಾರೆ. ಅವರ ಅಭಿಮಾನಿಗಳಲ್ಲಿ ಅಷ್ಟೊಂದು ಸಂತೋಷ ಆಗಬೇಕಾದ್ರೆ ಆ ಕುಟುಂಬದಲ್ಲಿ ಅವನನ್ನು ಹೆತ್ತಿರುವಂಥ ತಂದೆ ತಾಯಿಗೆ ಇನ್ನೆಷ್ಟು ಖುಷಿ ಆಗಬಾರ್ದು, ಎಷ್ಟು ಖುಷಿ ಆಗಬಾರ್ದು ಆ ಕ್ಷಣ. ಅಭಿಮಾನಿಗಳನ್ನು ನೋಡಿ, ಆ ಪ್ರೀತಿಯನ್ನು ನೋಡಿ ವಿಜಯ್ ಅವರು ವೇದಿಕೆ ಮೇಲೆ ಭಾವುಕರಾಗ್ತಾ ಇದ್ರೆ, ಕೆಳಗಡೆಗಿರುವಂಥ ತಂದೆ ತಾಯಿಗಳು ಇನ್ಯಾವ ಮಟ್ಟದಲ್ಲಿ ಆಗಿರುತ್ತೆ ಅವರಿಗೆ ಹೇಳ್ಕೊಳಕ್ಕಾಗಲ್ಲ. ಅವರಿಗೆ ಒಳಗೊಳಗಡೆ ಖುಷಿ ಇರುತ್ತೆ, ಹೆಮ್ಮೆ ಅನ್ನಿಸ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬಂದು ನಿಂತಿರುತ್ತೆ ಖುಷಿಯಿಂದ. ಆ ಕ್ಷಣ ನಿಮಗೆ ಹಾಗೆ ಅದು ಯಾರದ್ದೇ ಆಗಿರ್ಬೋದು. ಮಕ್ಕಳು ಸಾಧನೆ ಮಾಡಿದಾಗ, ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡಾಗ ತಂದೆ ತಾಯಿಗಳಿಗೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಖುಷಿಯನ್ನು ಪಡ್ತಾ ಇರ್ತಾರೆ ಅವರು.